ನ್ಯಾಷನಲ್ ಹೈವೇ ಅಂತ ಆಯ್ತಾ ಅವತ್ತಿನಿಂದ ಪ್ರಾಬ್ಲಮ್ ಶುರುವಾಗಿದೆ. ರಾಜಕುಮಾರ್ MLA ಮನಿತಿದ್ಯ ಎಂತದಾದ ಅಂತ ತುಂಬ ಗಾಡಿ ಪಲ್ಟಿ ಆಯಿತು ಆ ರೋಡಲ್ಲಿ. ಆ ಕಡೆಯಿಂದ ಬರುವ ಗಾಡಿಗಳಿಗೆ ಗೊತ್ತಾಗುದಿಲ್ಲ ಇಲ್ಲಿ ಕ್ರಾಸ್ ಇದೆ ಅಂತ. ಪೀಕ್ ಅವರಲ್ಲಿ ತುಂಬಾ ತೊಂದರೆ ಆಗ್ತಾ ಉಂಟು. ಜಲ್ಲಿಯ ಪುಡಿ ಎಲ್ಲ ಬೀಳು ಪಕ್ಕಳದಂಚಿ ಮೋನೆ ಮಾಡ್ದು ಮುಂಜೇರಿಸಿ ಬ್ಲಾಕ್ಗೆ 3-4 ದಿವಸದಿಂದ ಮೊನ್ನೆ ಇವತ್ತು ಕೂಡ ಆಯಿತು ಬೆಳಿಗ್ಗೆ. ಉದಯವಾಣಿ ವೀಕ್ಷಕರಿಗೆ ಸ್ವಾಗತ. ನಾವೀಗ ಉಡುಪಿ ಜಿಲ್ಲೆಯ ಪರ್ಕಳದಲ್ಲಿದ್ದೇವೆ. ಈ ಪರ್ಕಳದ ಈ ಕೆಳ ರಸ್ತೆ ಹಲವಾರು ವರ್ಷಗಳಿಂದ ಸುದ್ದಿಯನ್ನು ಮಾಡ್ತಿದೆ. ಅದೇ ರೀತಿ ಜೂನ್ 27ರ ಶನಿವಾರ ಅಂದರೆ ಇಂದು ಬೆಳಿಗ್ಗೆ ಒಂದು ಲಾರಿ ಕೂಡ ಇಲ್ಲಿ ನಿಯಂತ್ರಣ ತಪ್ಪಿ ಬಿದ್ದಿತ್ತು. ಅದೇ ರೀತಿ ಹಲವಾರು ಘನ ವಾಹನಗಳು ಅಲ್ಲದೆ ಕೆಲವೊಂದು ಅಪಘಾತಗಳು ಇಲ್ಲಿ ನಡೀತಾ ಇರುವುದು ಸರ್ವೇ ಸಾಮಾನ್ಯವಾಗಿದೆ. ಈ ಕುರಿತಾಗಿ ಇಲ್ಲಿನ ಸ್ಥಳೀಯರ ಅಭಿಪ್ರಾಯ ಏನು ಅಂತ ಅವರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ. ರೋಡ್ ಯಾವತ್ತಿಂದ ಇದು ನ್ಯಾಷನಲ್ ಹೈವೇ ಅಂತ ಆಯ್ತಾ ಅವತ್ತಿನಿಂದ ಪ್ರಾಬ್ಲಮ್ ಶುರುವಾಗಿದೆ. ಆದರೆ ಏನಾಯ್ತು ಅಂದರೆ ಈಗ ರೋಡ್ ಏನು ಅರ್ಧಕ್ಕೆ ಆಗಿ ಅರ್ಧ ನಿಂತಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ಸ್ವಲ್ಪ ವಹಿಸ್ಬೇಕು ಏನಂತ. ತುಂಬ ಪ್ರಾಬ್ಲಮ್ ಅಂದರೆ ಮತ್ತೊಂದು ಏನಂದರೆ ಆ ಕಡೆಯಿಂದ ಬರುವ ಗಾಡಿಗಳಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಕ್ರಾಸ್ ಇದೆ ಅಂತ, ಟರ್ನ್ ಇದೆ. ಏನಂದರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ವಲ್ಪ ಒಂದು 500 ಮೀಟ್ರ್ ಹಿಂದೆ ಆದರೆ ಒಂದು ಬ್ಯಾರಿಕೇಡ್ ಇಡಬೇಕು. ಆಗ ಗಾಡಿಯವರಿಗೆ ಗೊತ್ತಾಗ್ತದೆ ಅಲ್ಲಿ ರೋಡ್ ಸರಿ ಇಲ್ಲ ಅಂತ. ಇದು ಏನೂ ಇಲ್ಲ, ಡೈವರ್ಷನ್ ಅಂತ ಏನೂ ಇಲ್ಲ. ಡೈರೆಕ್ಟಾಗಿ ಒಂದು 2 ತಿಂಗಳು ಮುಂಚೆ ಇತ್ತು, ಅದನ್ನೀಗ ಪುನಃ ತೆಗೆದಿದ್ದಾರೆ. ಏನಂದರೆ ಬರುವ ಗಾಡಿಗಳಿಗೆ ಗೊತ್ತಾಗೋದಿಲ್ಲ, ಆ ಕಡೆಯಿಂದ ಬರುವ ಗಾಡಿಗಳಿಗೂ ಗೊತ್ತಾಗೋದಿಲ್ಲ, ಈ ಕಡೆಯಿಂದ ಹೋಗೋ ಗಾಡಿಗೂ ಗೊತ್ತಾಗಲ್ಲ ಮೇಲೆ ಕ್ರಾಸ್ ಇದೆ ಅಂತ. ಮೇಲೆ ಬಂದ ಮೇಲೇ ಗೊತ್ತಾಗೋದು. ಆ ಕಡೆಯಿಂದ ಗಾಡಿ ಸ್ಪೀಡ್ ಇರುತ್ತೆ, ಮೇಲೆ ಬರುವವರೆಗೂ ಕೆಲವೊಮ್ಮೆ ಡಿಕ್ಕಿ ಹೊಡೆದದ್ದು ಇದೆ. ಮತ್ತು ಹೆಚ್ಚಿನವರು ಇಲ್ಲಿ ಲೋಕಲ್ನವರಿಗೂ ಗೊತ್ತಿದೆ ಇಲ್ಲಿ ಕ್ರಾಸ್ ಇದೆ ಅಂದರೆ, ಹೊರಗಿನಿಂದ ಬರುವವರಿಗೂ ಗೊತ್ತಾಗೋದಿಲ್ಲ. ಅದೊಂದು ಏನಂದರೆ ಈ ಕಾಂಕ್ರೀಟ್ ಮಿಷನ್ ಹೋಗೋ ಲಾರಿಗದ್ದು ಬೀಳುವಂಥದ್ದು ಅದು ಇಲ್ಲಿ ಇದ್ದದಲ್ಲ. ಅಲ್ಲಿ ರೋಡ್ ಕ್ಲಿಯರ್ ಇತ್ತು, ಇದನ್ನು ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವರೆಲ್ಲ ಮಾಡಿ ರೋಡೆಲ್ಲ ರಿಪೇರಿ ಮಾಡಿಕೊಟ್ಟಿದ್ದಾರೆ. ಈಗ ಪುನಃ ಏನು ಸಮಸ್ಯೆ ಅಂದರೆ ಈ ಹೋಗುವ ಕಾಂಕ್ರೀಟ್ ಲಾರಿಯಿಂದ ಜಲ್ಲಿಯ ಪುಡಿ ಎಲ್ಲ ಬೀಳು. ಅದು ಏನಂದರೆ ಕಾಂಕ್ರೀಟ್ ಎಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅದು ಗಟ್ಟಿ ಆಗ್ತದೆ, ಮತ್ತೆ ಹೋಗೋದಿಲ್ಲ. ಅದರ ಬಗ್ಗೆಯೂ ಸ್ವಲ್ಪ ಇಲ್ಲಿಯ ಸಂಬಂಧಪಟ್ಟವರು ಅದನ್ನು ವಿತರಿಸಬೇಕು. ಅದಕ್ಕೂ ಯಾರೂ ಗಮನ ಹರಿಸುವುದಿಲ್ಲ. ಮತ್ತು ಮೇಯ್ನ್ ಏನಂದರೆ ಆ ಕಡೆಯಿಂದ ಬರುವ ಗಾಡಿಗಳಿಗೆ ಒಂದು ಬ್ಯಾರಿಕೇಡ್ ವ್ಯವಸ್ಥೆ, ಆ ಕಡೆ ಈ ಕಡೆ 2 ಕಡೆ ಬ್ಯಾರಿಕೇಡ್ ಇಟ್ಟು ಒಂದು ಸೂಚನಾ ಫಲಕ ಇಡಬೇಕು. ಯಾಕಂದರೆ ಮೈಲಿ ಯಾವಾಗ ಈ ರೋಡ್ ಆಗುವ ತನಕ ಮತ್ತು ಈ ರೋಡನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಮಾಡಿಕೊಡಿಬೇಕು. ಅಷ್ಟೇ ನಮ್ಮ ವಿನಂತಿ, ಮತ್ತೇನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ರೋಡ್ ಕ್ರಾಸ್ ಇದ್ದು ಭಾರಿ ಇದೇನಿಲ್ಲ, ಕ್ರಾಸಿಂದ ಬರಲಿಕ್ಕೆ ಆಗೋದಿಲ್ಲ. ಇದು ಟೈಟ್ ಇದ್ದರೆ ಆಗ್ತದೆ ಎಂತ. ಅಲ್ಲಿ ಒಂದು ಗಾಡಿ ಅಂದಿದ್ರೆ ಇದಾದರೆ ಭಾರಿ ಸಮಸ್ಯೆ, ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಜನರಿಗೆ ಎಷ್ಟು ಜನ ಬೇರೆ ಸಾಯಂಕಾಲ ನಾವು KMC ಬರ್ತೇವೆ, ಭಾರಿ ಉಪವಾಸ ಆಗ್ತದೆ. ನಾವು KMC ದುಡ್ಡಿದ್ದೆ, ಭಾರಿ ಜನರಿಗೆ ಭಾರಿ ಉಪವಾಸ ಆಗ್ತದೆ. ಹೌದು, ಬ್ಲಾಕ್ ಆಗ್ತದೆ. ಬ್ಲಾಕ್ ಅಂದರೆ ಅಲ್ಲಿ ಏನು ಮಾಡೋದು, ಮಧ್ಯೆ ಗಾಡಿ ನಿಂತರೆ ಎಂತ ಮಾಡೋದು, ಯಾರು ಸಹ ಇದಿಲ್ಲ ಅದಕ್ಕೆ. ಇವರು ಹೇಳ್ತಾರೆ ರೋಡ್ ಆಚೆನೆ ಮಾಡಬೇಕು, ಈಚೆನೆ ಮಾಡಿ, ಎಲ್ಲಿ ರೋಡ್ ಮಾಡೋದು. ಈಗ ಸೈಡ್ ರೋಡ್ ಮಾಡಿದರೆ ಎಂತ ಇದಾಗ್ತಲ್ಲ. ಸ್ವಲ್ಪ ಗೌರ್ಮೆಂಟ್ ಮಾತ್ರ ಇದು ಮಾಡಿದ್ರೆ ಆಗ್ತದೆ ಅದಕ್ಕೆ. ಏನು ಕ್ಯಾರ್ ತಗೊಂಡಿಲ್ಲ, ಎಂತ ಮಾಡಲಿಕ್ಕೆ ಅಂತ. ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಉಂಟು ಇಲ್ಲಿ. ಹೌದು ಹೌದು, ಅಲ್ಲಿ ಟರ್ನ್ ಮಾಡುವಾಗ ದಿವಸಕ್ಕೊಂದು 2-3 ವೆಹಿಕಲ್ ಆಕ್ಸಿಡೆಂಟ್ ಆಗ್ತದೆ. ಇವತ್ತು 2 ಬಿದ್ದಿದೆ, ಟ್ರಕ್ ತೆಗೆದು. ಮೊನ್ನೆ 6 ದಿವಸ ಆಯಿತು ಒಂದು ಡಬಲ್ ಡೆಕ್ಕರ್ ಇದು ಲಾರಿ ಬಿದ್ದು. ಅದು ಇವತ್ತು ನಿನ್ನೆ ಸಾಯಂಕಾಲ ತೆಗೆದದ್ದು, ಇವತ್ತು ಬೆಳಿಗ್ಗೆ ಬೇರೆ ಬಿದ್ದಿದೆ. ಯಾರ ನಿರ್ಲಕ್ಷ್ಯ ಆಗಿರ್ಬೋದು, ಅದು ಈ ರೋಡ್ನ ಬಗ್ಗೆ ಗಮನ ಯಾಕೆ ಕೊಡೋದಿಲ್ಲ ರಾಜಕೀಯ. ಅದೇ ನಮ್ದು ಆಕ್ಸಿಡೆಂಟ್ ಎಲ್ಲ ಆಗ್ತಾ ಉಂಟು. ಹೆವಿ ಇದು ಲಾರಿ ಎಲ್ಲ ಬರುವಾಗ ಮೇಲೆ ಹತ್ತುದಿಲ್ಲ, ಅರ್ಧದಲ್ಲಿ ನಿಲ್ತದೆ. ಪೀಕ್ ಅವರಲ್ಲಿ ತುಂಬಾ ತೊಂದರೆ ಆಗ್ತಾ ಉಂಟು. ರೋಡ್ ಸ್ಟ್ರೈಟ್ ಆದರೆ ಒಳ್ಳೆಯದು, ಬೇಗ ಆದಷ್ಟು ಬೇಗ ಆದರೆ ಒಳ್ಳೆಯದು. ತುಂಬಾ ಇದಕ್ಕಿಂತ ಮೊದಲು ತುಂಬಾ ಇದಾಗಿದೆ, ತೊಂದರೆ ಆಗಿದೆ ಜನರಿಗೆಲ್ಲ. ಟ್ರಾಫಿಕ್ ಜಾಮು ಆಗ್ತದೆ ಬೆಳಿಗ್ಗೆ ಪೀಕ್ ಅವರಲ್ಲಿ ಜಾಸ್ತಿ ಆಗ್ತದೆ. ಶಾಲೆ ಹೋಗ್ಲಿಕ್ಕೆ ಮತ್ತೆ ಇದಕ್ಕೆ ಕೆಲಸಕ್ಕೆ ಎಲ್ಲ ಹೋಗುವವರಿಗೆ ತುಂಬಾ ತೊಂದರೆ ಆಗ್ತಾ ಉಂಟು. ಮೊನ್ನೆ ಒಂದು ಲಾರಿ ನಿಂತು 3 ದಿನ ಆಗಿದೆ, 3 ದಿನ ಅಲ್ಲೇ ಇತ್ತು. ಅದರ ಬಗ್ಗೆ ಗಮನವೇ ಹರಿಸಲಿಲ್ಲ ಯಾರು. ಮತ್ತೆ ಪೇಪರಲ್ಲಿ ಬಂದ ಮೇಲೆ ಅವರು ಇದು ಮಾಡಿದ್ರು ಅಂತ ಬಹುಶಃ. ಹೌದು, ಅದು ಕೋರ್ಟಲ್ಲಿ ಉಂಟು. ಇನ್ನು ಏನು ಅಂತ ಯಾರು ಡಿಸಿಷನ್ ತಗೊಳ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದು ಬೇಗ ಒಂದು ಮಾಡಿದರೆ ಜನರಿಗೆ ಒಂದು ಒಳ್ಳೆಯದು. ಹೌದು, ಯೂಸ್ ಆಗ್ತದೆ. ಅದು ಎಷ್ಟೋ ಯೂಸ್ ಉಂಟು ಅದು ಸ್ಟ್ರೈಟ್ ಆದರೆ. ಹೌದು, ತುಂಬ ಸಮಸ್ಯೆ ಆಗ್ತಾ ಉಂಟು ಆ ರೋಡ್ನಲ್ಲಿ. ನಮಗೆಲ್ಲ ಹೋಗುವಾಗ ಎಲ್ಲ ಸಣ್ಣ ವೆಹಿಕಲ್ನವರಿಗೆ ಮತ್ತು ಅಲ್ಲಿ ಯಾವಾಗ ನೋಡಿದರೂ ಬ್ಲಾಕ್ ಆಗ್ತಾ ಉಂಟು. ಹಾಗಾಗಿ ನಮಗೆ ರೋಡು ಕ್ಲಿಯರ್ ಆದರೆ ತುಂಬ ಒಳ್ಳೆಯದು. ಮತ್ತು ಹೋಗುವ ಮಣಿಪಾಲ ಬೆಳಗ್ಗೆ ಹೋಗುವ ಈ ಕೆಲಸದವರೆಲ್ಲ ಹೋಗ್ತಾ ಇರ್ತಾರೆ, ಆಗ ಕೂಡ ಟ್ರಾಫಿಕ್ ಫುಲ್ ಯಾವಾಗಲೂ ಜಾಮ್ ಆಗ್ತಾ ಉಂಟು.
ಮತ್ತು ಅಲ್ಲಿ ಲಾರಿ ಎಲ್ಲ ಕಂಟೈನರ್ ಎಲ್ಲ ಮೇಲೆ ಬರಲಿಕ್ಕಾಗದೆ ಅಲ್ಲಿ ಲಾರಿ ಎಲ್ಲ ಹಾಳಾಗಿ ನಿಲ್ತದೆ. ಯಾವಾಗ ನೋಡಿದರೆ ಅಲ್ಲಿ ಟ್ರಾಫಿಕ್ ಜಾಮೆ ಬ್ಲಾಕೆ 3-4 ದಿವಸದಿಂದ ಮೊನ್ನೆ ಇವತ್ತು ಕೂಡ ಆಯಿತು, ಬೆಳಗ್ಗೆ ಇವತ್ತು ಕೂಡ ಬ್ಲಾಕ್ ಆಯಿತು. ಇವತ್ತು ಕೂಡ ಒಂದು ಲಾರಿಯಲ್ಲಿ ಇದಾಗಿದೆ. ಇವತ್ತು ಕೂಡ ಮೂರು ದಿನ ಆಯಿತು ಈಗ ಲಾರಿ ಹಾಳಾಗಿ. ನಿನ್ನೆ 4 ದಿವಸ ಆಯಿತು. ನಿನ್ನೆ ತೆಗೆದಿರು, ಇವತ್ತು ಇನ್ನೊಂದು ಆಗಿದೆ. ಹಾಗೆ ಇವತ್ತು ಬೆಳಗ್ಗೆ ಕೂಡ ಬ್ಲಾಕ್ ಆಗಿದೆ ಫುಲ್. ಆಕ್ಸಿಡೆಂಟ್ ಎಲ್ಲ ತುಂಬ ಆಗ್ತಾ ಉಂಟು. 2 ವೀಲರ್ ಮತ್ತು 3 ವೀಲರ್ ಸಣ್ಣ ವೆಹಿಕಲ್ನವರಿಗೆಲ್ಲ ತುಂಬ ಕಷ್ಟ. ಮತ್ತು ದೊಡ್ಡ ಲೋಡ್ನ ಗಾಡಿ ಎಲ್ಲ ಬರಲಿಕ್ಕೆ ಆಗುದಿಲ್ಲ ಮೇಲೆ. ಸಾರ್ವಜನಿಕರು ಎಂಕಲು MLA ಚಾಯ್ಸ್ಕೊಂಡ್ರೆ MLA ಮನಿತು ಜರಡ ಎಂತ ದಾದ ಅಂತಾರೆ. ಅಗಲಿಗೆ ಗೊತ್ತು, ಅಗಲಿಗೆ ಖಾಲಿ ಓಟು ಮಾತ್ರ ಒಂದು ಬೇರೆದಲ್ಲ ಆವಡೊಂದು ಪಕ್ಕಳದಂಚಿ ಮೋನೆ ಮಾಡ್ದು ಜರಿಸಿ. ರೋಡು ಟರ್ನ್ ಇರೋದ್ರಿಂದ ಬರೋಂಥ ಗಾಡಿಗಳಿಗೆ ಕಂಟ್ರೋಲ್ ಆಗಲ್ಲ. ಆ ರೋಡ್ ಸರಿ ಇಲ್ಲ. ಇವತ್ತು ನಾಳೆ ಆಗ್ತದೆ ಅಂತೇಳಿ ನಾವು ನೋಡ್ತಿದ್ವಿ, ಆಗ ಲಕ್ಷಣ ಇಲ್ಲ ರೋಡು. ನಿನ್ನೆ ಸಹ ಒಂದು ಗಾಡಿ ಪಲ್ಟಿ ಆಗಿದೆ ಆ ರೋಡಲ್ಲಿ. ರಾತ್ರಿ ಬರೋಂಥ ನಾವು ಹಗಲೆಲ್ಲಾದರೆ ಆಲ್ಮೋಸ್ಟ್ ಈ ಗಾಡಿ ರೋಡಲ್ಲಿ ತಿರುಗೋದ್ರಿಂದ ಈ ರೋಡ್ ಬಗ್ಗೆ ನಮಗೆ ಒಂಚೂರು ನಾನ್ ವೆಜ್ ಉಂಟು, ಎಲ್ಲೆಲ್ಲಿ ಟರ್ನ್ ಉಂಟು ಅಂತೇಳಿ. ಹೊಸ್ದಾಗಿ ಬರೋಂಥ ಗಾಡಿಗಳಿಗೆ ಆ ಟರ್ನು ಕಂಟ್ರೋಲ್ ಆಗಲ್ಲ. ತುಂಬ ಗಾಡಿ ಪಲ್ಟಿ ಆಯಿತು ಆ ರೋಡಲ್ಲಿ. ಇದ್ರ ಬಗ್ಗೆ ನಾವು ಹೇಳೋದಂಗೆ ಇಲ್ಲಿದ್ದು ಯಾರು ಇದ್ದಾರೆ ಅವ್ರು ನೋಡಿ ನಿಂತು ಅದನ್ನು ರೋಡ್ ಒಂದು ಒಳ್ಳೆ ಮಾಡಿ ರಿಪೇರಿ ಮಾಡಲಿ ಅಂತ ಕೇಳೋದಷ್ಟೇ. ಹೌದು, ಅಲ್ಲಿ ಮತ್ತು ಅದೇ ಡಿವೈಡರ್ ಏನೂ ಹಾಕಿಲ್ಲ. ಅಲ್ಲಿ ಬಂದ್ ಗಾಡಿ ಸ್ವಲ್ಪ ಹಿಂದೆನೇ ಒಂದು ಡಿವೈಡರ್ ಹಾಕಿ ಟರ್ನ್ ಉಂಟು ಅಂತೇಳಿ ತೋರಿಸಿದ್ರೆ ಜನಗಳಿಗೆ ಗೊತ್ತಾಗ್ತದೆ. ಏನಿಲ್ಲ, ಬಂದ್ ಗಾಡಿ ಸೀದಾ ಬಿಟ್ಟರೆ ಸೀದಾ ಬಿಲ್ಡಿಂಗ್ ಮೇಲೆ ಹೋಗ್ತದೆ. ಅಲ್ಲಿ ನಿನ್ನೆ ರಾತ್ರಿ ಒಂದು ಗಾಡಿ ಪಲ್ಟಿಯಾಗಿ ಡ್ರೈವರ್ ಒಂದು ಸತ್ತೋಗಿದ್ದಾನೋ ಬದುಕಿದ್ದಾನೋ ಗೊತ್ತಿಲ್ಲ. ಮಳೆಗಾಲ ಪ್ರಾರಂಭವಾಗಿದೆ ಅಷ್ಟೇ, ಈಗಲೇ ಪರ್ಕಳದ ಪರಿಸ್ಥಿತಿ ಈ ರೀತಿ ಇದೆ. ಇನ್ನು ಸಂಪೂರ್ಣ ಮಳೆ ಆರಂಭವಾದಾಗ ಇಲ್ಲಿನ ಪರಿಸ್ಥಿತಿ ಏನಾಗಬಹುದು ಎಂದು ಕಾದು ನೋಡಬೇಕಿದೆ.